ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಮಟಮಟ ಮಧ್ಯಾಹ್ನ 7 ಕೋಟಿ ರೂಪಾಯಿ ರಾಬರಿ ಮಾಡ್ತಾರಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನರನ್ನ ಅರೆಸ್ಟು ಕೂಡ ಮಾಡಿದ್ದಾರೆ. ಜೊತೆಗೆ ರಿಕವರಿಯೂ ಕೂಡ ಆಗಿದೆ. 5.76 ಕೋಟಿ ರೂಪಾಯಿ ಹಣ ರಿಕವರಿ ಆಗಿದೆ. ಇದರ ಬಗ್ಗೆ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ರಾಬರಿ ಕೇಸಲ್ಲಿ 5.76 ಕೋಟಿ ರೂಪಾಯಿ ಜಪ್ತಿ ಮಾಡಲಾಗಿದೆ. ಒಟ್ಟು 6 ರಿಂದ 8 ಜನರ ಗುಂಪಿನಿಂದ ಹಣ ದರೋಡೆಯಾಗಿದೆ. ಈ ಕೇಸ್ ಸಂಬಂಧ 3 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಉಳಿದವರಿಗಾಗಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ರಿಯಾಕ್ಷನ್ ಕೊಟ್ಟರು. ಸುಮಾರು 54 ಗಂಟೆಯ ಒಳಗಡೆ ನಮ್ಮ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ರಿಕವರಿನೂ ಕೂಡ ಮಾಡಿದ್ದಾರೆ. 54 ಗಂಟೆಯ ಒಳಗೆ 3 ಪೊಲೀಸರು ಬಂಧಿಸಿರೋದು. ಒಟ್ಟು 200 ಪೊಲೀಸರ ತಂಡ ಈ ಪ್ರಕರಣವನ್ನು ತನಿಖೆ ಕೈಗೊಂಡು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಯಾವುದೇ ಫೋನ್ ಕಮ್ಯುನಿಕೇಷನ್ ಅನ್ನು ಕೂಡ ಮಾಡಿಲ್ಲ. ಎಲ್ಲ ಹಿರಿಯ ಅಧಿಕಾರಿಗಳು ತನಿಖೆಯಲ್ಲಿ ಭಾಗಿಯಾಗಿದ್ದರು. ಪೊಲೀಸರಿಗೆ ಪ್ರಕರಣದ ಮಾಹಿತಿಯನ್ನು ನೀಡುವಲ್ಲಿ ವಿಳಂಬ ಆಯಿತು. 3 ಜನನ ಹಂಗೋ ಹಿಂಗೋ ಅರೆಸ್ಟ್ ಕೂಡ ಮಾಡಾಯಿತು. 30 ಜನರನ್ನ ಸರಿಸುಮಾರು 30 ಜನರನ್ನ ಈ ಕೇಸಿನ ಸಂಬಂಧ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಇನ್ಕ್ಲೂಡಿಂಗ್ ಆ CMSನ ವಾಹನ ಚಾಲಕ, ಸಿಬ್ಬಂದಿ, ಅಲ್ಲಿನ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಜೊತೆಗೆ CMSನ ಎಲ್ಲ ಸಿಬ್ಬಂದಿಗಳು, ಈ ಹಿಂದೆ ಇದ್ದಂತಹ ಡ್ರೈವರ್ಸ್ಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು, ಅವರನ್ನು ಕೂಡ ವಿಚಾರಣೆ ಮಾಡಿದ್ರು. ಸ್ವಲ್ಪ ಲೇಟ್ ಆಯಿತು ಅಂತ ಆದರೆ ಪೊಲೀಸರು ಇನ್ಫಾರ್ಮೇಷನನ್ನು ಕೊಡೋದ್ರಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಯಿತು ಅಂತ ಈ ಪ್ರಕರಣದಲ್ಲಿ. ಎಲ್ಲ ಹಿರಿಯ ಅಧಿಕಾರಿಗಳು ಈ ತನಿಖೆಯಲ್ಲಿ ಭಾಗಿಯಾಗಿದ್ದರು. ಆಮೇಲೆ ಸ್ವಲ್ಪ ಕಷ್ಟಕರ ಅನಿಸಿದ್ದು ಯಾವುದು ಅಂತಂದರೆ, ಅವರು ಫೋನನ್ನು ಯೂಸ್ ಮಾಡ್ತಾ ಇರಲಿಲ್ಲ. ನೋಡಿ, ಯಾವುದೇ ಕ್ರೈಮ್ ವಿಚಾರ ಸಂಬಂಧ ಟ್ರ್ಯಾಕ್ ಮಾಡೋದಾಗಲಿ ಹಿಡಿಯೋದಾಗಲಿ ಫೋನೇ ಫಸ್ಟು ಇಂಪಾರ್ಟೆಂಟು. ಈಗ ನೋಡಿ, 1 ಸೂಟ್ ಕೇಸ್, 1 ಬ್ಯಾಗ್, 2 ಮೂಟೆಗಳಲ್ಲಿ ಹಣವನ್ನು ತಗೊಂಡೋಗಿದ್ರು. ಅದರಲ್ಲಿ 5.76 ಕೋಟಿ ರಿಕವರಿ ಆಗಿದೆ. ಈ ಕೇಸಲ್ಲಿ ಇನ್ನೂ ಎಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆಯಂತೆ. 11 ತಂಡ ತೆಲಂಗಾಣ, ಗೋವಾ, ಕೇರಳದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. 3 ತಿಂಗಳಿಂದ ರಾಬರಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರಂತೆ ಇವರು. ದರೋಡೆಯಾದ ಹಣ ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಿದೆ. ಯಾವುದೇ ಸುಳಿವು ಸಿಗದೇ ಇರೋ ರೀತಿಯಾಗಿ ಆರೋಪಿಗಳೆಲ್ಲರೂ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಚಿತ್ತಾಪುರದ ಹತ್ರ ಕೃತ್ಯಕ್ಕೆ ಬಳಸಿದ್ದ ಇನೋವಾ ಕಾರು ಸಿಕ್ತು. ಅದ್ರ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಟ್ಟರು ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್. 1 ಸೂಟ್ ಕೇಸು, 1 ಬ್ಯಾಗು, 2 ಮೂಟೆ, ಅಷ್ಟರಲ್ಲೂ ಇದ್ದಿದ್ದಂತಹ ಹಣ 5.76 ಅಂದರೆ 5 ಕೋಟಿ 76 ಲಕ್ಷ. ಟೋಟಲ್ ಕಳ್ತನ ಆಗಿದ್ದು 7 ಕೋಟಿ 11 ಲಕ್ಷ. ರಿಕವರಿ ಆಗಿದ್ದು 5 ಕೋಟಿ 76 ಲಕ್ಷ. ಇನ್ನು ಉಳಿಕೆ ಅಮೌಂಟ್ ರಿಕವರಿ ಆಗಿಲ್ಲ. ಜೊತೆಗೆ ಈ ಕೇಸಲ್ಲಿ ಇನ್ನೂ ಇಬ್ರು 3 ಜನ ಮೇನ್ ಇದ್ದಾರೆ, ಅವರು ಹಿಡಿಬೇಕು. ಅದರಲ್ಲಿ ಪೊಲೀಸರು ಈಗಲೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ನೋಡಿ, ಅಲ್ಲಿ ಸೂಟ್ ಕೇಸು, 1 ಬ್ಯಾಗು, 2 ಮೂಟೆ, ಎಲ್ಲದರಲ್ಲೂ ಕೂಡ ಕಂತೆ ನೋಟಿದೆ ನೋಡಿ. ಆಮೇಲೆ ಈ ಪ್ರಕರಣದಲ್ಲಿ 1 ಜನ ಭಾಗಿಯಾಗಿರೋ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿ ವಿಚಾರಣೆಗೂ ಕೂಡ ಆಯಿತು. ಇದರ ಜೊತೆಗೆ ಈ CMSನ ವಾಹನ ಇದೆಯಲ್ಲ, ಗಾಡಿ ಇದೆಯಲ್ಲ, ಇದರ ಇನ್ಚಾರ್ಜ್ ಆಗಿದ್ದಂತಹ ವ್ಯಕ್ತಿಯೇ ಭಾಗಿಯಾಗಿದ್ದ. ನೋಡಿ, ವಾಹನ ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲಿ ನಿಲ್ಲುತ್ತೆ, ಯಾವ ಮಾರ್ಗದಲ್ಲಿ ಹೋಗುತ್ತೆ, ಎಲ್ಲ ಮಾಹಿತಿಯನ್ನು ಆ ವ್ಯಕ್ತಿನೇ ತಿಳಿಸಿದವನು. ಗೋಪಿ ಝೇವಿಯರ್ ಅಣ್ಣಪ್ಪ ನಾಯ್ಕನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರು ಕೂಡ. ನಾವು RBI ಅಧಿಕಾರಿಗಳು ಅಂತ ಆ ಗ್ಯಾಂಗ್ ಹೇಳ್ಕೊಂಡು ಬಂದು ರಾಬರಿ ಮಾಡುತ್ತೆ. ವಾಹನ ಎಲ್ಲೆಲ್ಲಿ ಹೋಗುತ್ತೆ, ಯಾವ ಮಾರ್ಗದಲ್ಲಿ ಹೋಗುತ್ತೆ, ಆ ವಾಹನದಲ್ಲಿ ಎಷ್ಟು ಜನ ಇರ್ತಾರೆ, ಜೊತೆಗೆ ಆ ವಾಹನದಲ್ಲಿ ಇಂಥ ಸಮಯಕ್ಕೆ ದುಡ್ಡನ್ನು ತಗೊಂಡು ಹೋಗ್ತಾ ಇರ್ತಾರೆ ಅನ್ನೋದು ಎಲ್ಲವೂ ಗೊತ್ತಿದ್ದು CMS ವಾಹನದ ಇನ್ಚಾರ್ಜ್ ಆಗಿದ್ದ ವ್ಯಕ್ತಿ. ಆ ವ್ಯಕ್ತಿಗೇನೆ ಈ ವಾಹನ ಎಲ್ಲೆಲ್ಲಿ ಹೋಗುತ್ತೆ, ದುಡ್ಡು ಎಷ್ಟೊತ್ತಿಗೆ ಅವರು ತಗೊಂಡು ಬಾಕ್ಸ್ ಮೂಲಕ ತಗೊಂಡು ಹೋಗ್ತಾರೆ ಅನ್ನೋದೆಲ್ಲ ಗೊತ್ತಿತ್ತು. ನೋಡಿ, ಪ್ರಮುಖವಾಗಿ 2 ಪ್ಲ್ಯಾನ್ ಮಾಡ್ಕೊಂಡಿದ್ದು ಈ CMSನ ಸಿಬ್ಬಂದಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಲು. ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ದು ಹೆಂಗೆ ಅಂದರೆ, ಕದಿಯದ್ದು ನಾನು ಪ್ಲ್ಯಾನ್ ಮಾಡ್ತೀನಿ, ಯಾರು ಹೇಳಿದ್ದನ್ನ CMSನ ಸಿಬ್ಬಂದಿ, ಕದಿಯದ್ದು ನಾನು ಪ್ಲ್ಯಾನ್ ಮಾಡ್ತೀನಿ, ಎಸ್ಕೇಪ್ ಆಗೋದು ನೀನು ಪ್ಲ್ಯಾನ್ ಮಾಡು ಅಂತ ಇಬ್ಬರು ಮಾತಾಡ್ಕೊಂಡಿರ್ತಾರೆ. CMS ಸಿಬ್ಬಂದಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಇಬ್ಬರು.
ಆದರೆ ಅವರಿಬ್ಬರು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಇಲ್ಲಿ. ಅವರು ಪ್ಲ್ಯಾನ್ ಮಾಡಿರ್ತಾರೆ, ಎಕ್ಸಿಕ್ಯೂಟ್ ಮಾಡಿದ್ದು ಅವ್ರ ಕಡೆ ಹುಡುಗರು, ಹೈರ್ ಮಾಡ್ಕೊಂಡಿದ್ದಂಥವ್ರು, ಜೊತೆಲಿದ್ದಂಥವ್ರು. ಗೋಪಿ, ಝೇವಿಯರ್, ಅಣ್ಣಪ್ಪ ಅವರನ್ನು ಅರೆಸ್ಟ್ ಮಾಡಿದ್ರು, ವಿಚಾರಣೆ ಮಾಡ್ತಿದ್ದಾರೆ. ಇನ್ನು ಮಿಕ್ಕದವರು ಇನ್ನೂ ಸಿಗಬೇಕು, ಸಿಕ್ಕಿಲ್ಲ. ರಿಕವರಿ ಆಗಿದ್ದು 5.76, ಕಳ್ಳತನ ಆಗಿದ್ದು 7.11. ಸೊ ಹಾಗಾಗಿ ಇನ್ನುಳಿಕೆ ಅಮೌಂಟ್ ರಿಕವರಿ ಆಗಬೇಕು. ಇದ್ರೆ ಸಿಗುತ್ತೆ, ಇಲ್ಲಾಂದರೆ ಖರ್ಚು ಮಾಡ್ಕೊಂಡಿದ್ರೆ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಆಗಿದ್ರೆ ಆ ಅಮೌಂಟ್ ರಿಕವರಿ ಆಗಲ್ಲ. ಬಟ್ ಅಟ್ಲೀಸ್ಟ್ ಈ ಕೃತ್ಯ ಎಸಗಿದಂಥವ್ರು ಲಾಕ್ ಆಗ್ತಾರೆ. ಈಗಾಗಲೇ ಅಕ್ಕಪಕ್ಕದ ರಾಜ್ಯ ಕೇರಳ, ಆಂಧ್ರ, ತೆಲಂಗಾಣ, ತಮಿಳುನಾಡು ಜೊತೆಗೆ ಗೋವಾದಲ್ಲೂ ಕೂಡ 5-6 ತಂಡ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಸುಮಾರು 200 ಪೊಲೀಸರ ತಂಡ, ಅಂದರೆ ಇನ್ಕ್ಲೂಡಿಂಗ್ ಗಡಿ ಭಾಗದ ಪೊಲೀಸ್ ಅಧಿಕಾರಿಗಳು ಕೂಡ. ಇನ್ನು ಓವರ್ ಆಲ್ ಕೇಸ್ ಸಂಬಂಧ ಕಮಿಷನರ್ ಮಾತನಾಡಿದ್ದಾರೆ, ಹೇಮಂತ್ ಕುಮಾರ್ ಸಿಂಗ್. ಬನ್ನಿ ತೋರಿಸ್ತೀನಿ. ಯಾವ ರೀತಿ ನಡೆದಿದೆ ಮತ್ತೆ ಏನಾಗಿದೆ ಅದು ಕ್ಲಿಯರ್ ಒಂದು ಪಿಕ್ಚರ್ ಗೊತ್ತಾದ ಮೇಲೆ ಎಂಟೈರ್ ನಮ್ಮ ಪೊಲೀಸ್ ಸೆಟಪ್ ಅಲ್ಲಿ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅಲ್ಲಿ ಕಂಟ್ರೋಲ್ ರೂಮ್ ಇಂದ ತಕ್ಷಣ ಬೇರೆ ಎಲ್ಲ ಆಫೀಸರ್ಸ್, ಮೆನ್, ನಾಕಾ, ಹೊಯ್ಸಾಲಾಸ್ ಮತ್ತೆ ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ ಎಸ್ಪಿಸ್, ಇಂಟರ್ಸ್ಟೇಟ್ ಎಸ್ಪಿಸ್ ಎಲ್ಲರೂ ನಮ್ಮ ಕಂಟ್ರೋಲ್ ರೂಮ್ ಇಂದ ನಮ್ಮ ಹಿರಿಯ ಅಧಿಕಾರಿಯವರು ಎಲ್ಲರೂ ನಾವು ಸಂಪರ್ಕಿಸಿ ಈ ತರ ಒಂದು 2-3 ವೆಹಿಕಲ್ ಅಲ್ಲಿ ಒಂದು ಈ ತರ ಪ್ರಕರಣ ನಡೆದಿದೆ, ಇಷ್ಟ ಅಮೌಂಟ್ ಹೋಗಿದೆ ಅಂತ ನಾವು ಫ್ಲಾಶ್ ಮಾಡಿದ್ದೀವಿ. ಅವರು ಬಹಳ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ಕಡೆ ಅವರು ಪ್ರಯತ್ನ ಮಾಡಿದ್ರು, ತುಂಬಾ ಎಫರ್ಟ್ಸ್ ಮಾಡಿದ್ರು ಆ ಕ್ಷಣದಲ್ಲಿ, ಆ 2-3 ತಾಸು ಟೈಮಲ್ಲಿ. ಆದ್ರೆ ನಮ್ಮ ಯಾವುದೂ ಮನ ಸಿಗ್ಲಿಲ್ಲ. ನಾವು ಅಫೆಂಡಿಂಗ್ ಅಂದ್ರೆ ಅಕ್ಯೂಸ್ಡ್ ಗಾಡಿಗೆ ನಾವು ಹಿಡಿಲಿಕ್ಕೆ ಆಗಿಲ್ಲ ಆ ದಿವಸ. ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ, ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲಿ CCTV ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು CMS ಯಾವುದು ಮ್ಯಾನೇಜ್ಮೆಂಟ್ ಇದೆ, ಸೆಕ್ಯೂರಿಟಿ ವ್ಯಾನ್ದು, ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ. ಅಂದ್ರೆ ಸೀರಿಯಲ್ ಹೊಸ ನೋಡಿದ್ರೆ ನಮ್ಗೆ ಕರೆಕ್ಟ್ ಸೀರಿಯಲ್ಸ್ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಕಳೆದ 19ರಿಂದ 22ನೇ ತಾರೀಕಿದೆ ಇಲ್ಲಿವರೆಗೆ ಇದರಲ್ಲಿ ನಮ್ಮ ಇಬ್ಬರು ಜಾಯಿಂಟ್ ಕಮಿಷನರ್ CCB ಮತ್ತೆ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವ್ರ ಸೂಪರ್ವಿಷನ್ ಅಲ್ಲಿ, DCP ಸೌತ್ ಮತ್ತೆ CCB DCP ಟೋಟಲ್ ಎಲ್ಲ ಸೇರಿ 11 ಟೀಮ್, ಟೋಟಲ್ ನಾವು 11 ಟೀಮ್ ಅಲ್ಲಿ ಇನ್ಸ್ಪೆಕ್ಟರ್ಸ್ ಮತ್ತೆ ACPs ಎಲ್ಲ ಸೇರಿ ಒಟ್ಟು ಅಂದಾಜು 200 ಆಫೀಸರ್ಸ್ ಮತ್ತೆ ಮೆನ್ ಕಳೆದ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ. ಈಗಲೂ ಕೂಡ ಈಗ ನಾವು ಮಾತಾಡ್ತಾ ಇದ್ದೀವಿ, ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದ್ದಾರೆ. ಸದ್ಯಕ್ಕೆ 5,76,00,000 ಅಂದ್ರೆ ಟೋಟಲ್ 5.7 crores ರಿಕವರಿ ಆಗಿದೆ. ಟೋಟಲ್ 7 crores 11 ಲಕ್ಷದಲ್ಲಿ ಇನ್ನೂ ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮ್ಯಾನ್ ಪವರ್ ಏನ್ ನಾವು ಯೂಸ್ ಮಾಡಿದೀವಿ ನಿಮ್ಗೆ ಅಂದಾಜು 200 ಸ್ಟಾಫ್ ಅಂಡ್ ಮೆನ್ ಅಂಡ್ ಆಫೀಸರ್ಸ್ ಎಲ್ಲ. ಅವ್ರ ಜೊತೆಗೆ 30ಕ್ಕಿಂತ ಜಾಸ್ತಿ ಜನಗೆ ನಾವು ಇಂಟರ್ವ್ಯೂಟ್ ಮಾಡಿದೀವಿ ಇಲ್ಲಿವರೆಗೆ. ಸದ್ಯಕ್ಕೆ 30 ಜನ ಇಂಟರ್ವ್ಯೂಷನ್ ಆದ್ಮೇಲೆ 3 ಜನಗೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. 3 ಜನ ಯಾರು ಇಲ್ಲಿ, ಅದರಲ್ಲಿ ಒಬ್ಬ ಮೇನ್ ಪರ್ಟಿಕ್ಯುಲರ್ CMS ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್, ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ, CMS ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ, ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರಿರುವ ಒಬ್ಬ ಕಾನ್ಸ್ಟೇಬಲ್, ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈ 3 ಜನಗೆ ನಾವು ಅರೆಸ್ಟ್ ಮಾಡಿದೀವಿ.
ಇವರೆಲ್ಲ 3 ಜನದ್ದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತಗೊಳ್ತಾರೆ ನಮ್ಮ ಟೀಮ್ ಅವರು. ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಬಂದ್ರೆ 3 ಜನ ಏನೋ ಅಕ್ಯೂಸ್ ಇದ್ದಾರೆ, ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯದಿಂದ ಯಾವುದು ಕ್ಲೂಸ್ ಇಲ್ಲ ಅಂದ್ರೆ ಅವ್ರು ತಮ್ಮ ಕೆಲಸ ಮಾಡ್ತಾ ಇದ್ರು. ಆದ್ರೂ ನಮ್ಮ ಅವರು CCTV ಆಧಾರದ ಮೇಲೆ, ಟೆಕ್ನಿಕಲ್ ಆಧಾರದ ಮೇಲೆ, ಲೋಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ, ಮತ್ತೆ ಬೇರೆ ಬೇರೆ ಮೂವ್ಮೆಂಟ್ಸ್ ಆಧಾರದ ಮೇಲೆ, ದೇವರಿಂದ ಕೆಲವು ಕ್ಲೂಸ್ ನಮಗೆ ಸಿಕ್ಕಿದ್ದು. ಅದಾದ್ಮೇಲೆ ನಾವು ವರ್ಕೌಟ್ ಮಾಡಿ ಇದು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಮಾತ್ರ 50 ತಾಸಲ್ಲಿ 5.76 crores ರಿಕವರಿ ಆಗಿದೆ. ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ. ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ 6 ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ, ಇನ್ನೂ ಕೆಲವು ಜನ ಇರಬಹುದು ಅಂತ ನಮ್ಗೆ ಶಂಕೆ ಇದೆ. ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಅಂತ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಸಿಗ್ಬೇಕು ಮತ್ತೆ ಅವ್ರ ಕಡೆಯಿಂದ ಏನ್ ಅಮೌಂಟ್ ಕೂಡ ಸಿಗ್ಬೇಕು ಅದ್ರ ಬಗ್ಗೆ ನಾವು ನಮ್ದು ಪ್ರಯತ್ನ ಜಾರಿ ಇದೆ. ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರು ಔಟ್ಸ್ಕರ್ಟ್ಸ್ ಅಲ್ಲಿ ಸಿಕ್ಕಿತ್ತು. ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತೆ CCTV ಫುಟೇಜ್ ಫ್ಲಾಶ್ ಆಗಿತ್ತು. ಆದ್ರೆ ಇದರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು. ಯಾವ ರೀತಿ ನಡೆದಿದೆ ಮತ್ತೆ ಏನಾಗಿದೆ ಅದು ಕ್ಲಿಯರ್ ಒಂದು ಪಿಕ್ಚರ್ ಗೊತ್ತಾದ ಮೇಲೆ ಎಂಟೈರ್ ನಮ್ಮ ಪೊಲೀಸ್ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಫೋನ್ ಸಂಪರ್ಕದಲ್ಲಿ. ಸುಚಿತ್ರಾ, ಈಗ ಈ ದರೋಡೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಪ್ರೆಸ್ ಮೀಟ್ ಮಾಡಿದ್ರು. ಜೊತೆಗೆ ಇನ್ನುಳಿದಿರುವಂಥ ಆರೋಪಿಗಳಿದಾರಲ್ಲ, ಅವರನ್ನು ಬಲೆ ಹಿಡಿಯೋದಕ್ಕೆ ಅಂದರೆ ಸೆರೆ ಹಿಡಿಯೋದಕ್ಕೆ ಏನೆಲ್ಲ ಆಪರೇಷನ್ಗಳನ್ನು ಕೈಗೊಳ್ಳಲಾಗಿದೆ, ಅವ್ರಿಗೆ ಸುಳಿವೇನಾದ್ರು ಸಿಕ್ಕಿದೆಯಾ ಇನ್ನುಳಿಕೆ ಇರುವಂಥ ಆರೋಪಿಗಳಿಗೆ? ಖಂಡಿತ ಸರ್, ಏನು 19ನೇ ತಾರೀಕು ಮಧ್ಯಾಹ್ನ 1:15 ಸುಮಾರಿಗೆ ಈ CMS ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಿದ್ದಂತಹ ಒಟ್ಟು 7.11 ಕೋಟಿ ಹಣವನ್ನ ಈ ರಾಬರಿ ಗ್ಯಾಂಗ್ ದರೋಡೆಯನ್ನ ಮಾಡಿತ್ತು. ಆ ನಂತರದಲ್ಲಿ ಪೊಲೀಸರಿಗೆ 1.5 ಗಂಟೆ ತಡವಾಗಿ ಮಾಹಿತಿ ಬರುತ್ತೆ. ಮೊದಲಿಗೆ DJಯಲ್ಲಿ ಲಿಮಿಟ್ಸ್ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಆ ನಂತರದಲ್ಲಿ ಸೌತ್ ಡಿವಿಷನ್ ಅಲ್ಲಿ ಈ ರೀತಿಯಾಗಿ ರಾಬರಿ ಆಗಿದೆ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಹೋಗುತ್ತೆ. ತಕ್ಷಣ ಪೊಲೀಸರು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಒಂದಷ್ಟು ಸತತ 60 ಗಂಟೆಗಳೊಂದಿಗೆ 3 ಜನ ಆರೋಪಿಗಳನ್ನ ಇದೀಗ ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ 200 ಜನ ಪೊಲೀಸ್ ಸಿಬ್ಬಂದಿ ಹಾಗೆ ಅಧಿಕಾರಿಗಳು ಇಬ್ರು ಏನು ಜಂಟಿ ಆಯುಕ್ತರ ಒಂದು ಕಾರ್ಯಾಚರಣೆಯಲ್ಲಿ 7.11 ಕೋಟಿಯನ್ನ ರಾಬರಿ ಮಾಡಿದಂತಹ 5 ರಿಂದ 8 ಜನ ಆರೋಪಿಗಳಲ್ಲಿ ಇದೀಗ 3 ಜನ ಆರೋಪಿಗಳನ್ನ ಇದೀಗ ಪೊಲೀಸರು ಬಂಧನ ಮಾಡಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಚಿತ್ತೂರಿನಲ್ಲೂ ಕೂಡ ಕೃತ್ಯಕ್ಕೆ ಬಳಸಿದಂತಹ ಒಂದು ಇನೋವಾ ಕಾರ್ನನ್ನ ಇದೀಗ ಪೊಲೀಸರು ಕೂಡ ವಶಪಡಿಸಿಕೊಂಡಿರುವಂತದ್ದು. ಈ ಒಂದು ಕೃತ್ಯದಲ್ಲಿ ಕೇವಲ 5 ರಿಂದ 6 ಜನ ಮಾತ್ರ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಒಂದು ಕೃತ್ಯದಲ್ಲಿ ಗೋವಿಂದಪುರ ಕಾನ್ಸ್ಟೇಬಲ್ ಒಳಗೊಂಡಂತೆ ಒಟ್ಟು 6 ರಿಂದ 8 ಜನರ ಗುಂಪು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಅಂತ ಹೇಳಿ ಪೊಲೀಸರ ಮಾಹಿತಿಯಲ್ಲಿ ಇದೀಗ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಆರೋಪಿಗಳು ಈ ಒಂದು ಕೃತ್ಯವನ್ನ ನಡೆಸುವಂತಹ ವೇಳೆಯಲ್ಲಿ ಪೊಲೀಸರಿಗೆ ಒಂದು ರೀತಿಯಲ್ಲಿ ಚಳ್ಳೆಯನ್ನ ತಿನ್ನಿಸೋದಕ್ಕೆ ಹೋಗಿದ್ರು. ಯಾಕಂತ ಹೇಳಿದ್ರೆ ಪೊಲೀಸರು ಯಾವುದೇ ರೀತಿ ಫೋನ್ ನಲ್ಲಿ ಕಮ್ಯುನಿಕೇಶನ್ ಅನ್ನ ಮಾಡಿರೋದಿಲ್ಲ. ಜೊತೆಗೆ ಕನ್ನಡ ಹಾಗೆ ಹಿಂದಿ ಭಾಷೆಯಲ್ಲಿ 2 ಭಾಷೆಯಲ್ಲೂ ಕೂಡ ಮಾತಾಡ್ತಾ ಇದ್ರು. ಹಿಂದಿಯಲ್ಲಿ ಮಾತಾಡಿದ್ರೆ ಬೇರೆ ಒಂದು ರಾಜ್ಯದ ಆರೋಪಿಗಳು ಅಂತ ಹೇಳಿ ಪೊಲೀಸರು ಒಂದ್ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದ್ರು. ಆದ್ರೆ ಇಲ್ಲಿ ಆರೋಪಿಗಳು ಕನ್ನಡ ಹಾಗೆ ಹಿಂದಿ ಭಾಷೆಯಲ್ಲಿ ಮಾತಾಡ್ಕೊಂಡು ಪೊಲೀಸರನ್ನೇ ಒಂದ್ ರೀತಿಯಲ್ಲಿ ಯಾಮಾರಿಸುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ 2 ಅಡಿಷನಲ್ ಕಮಿಷನರ್ ಅನ್ನ ಸೇರಿ 200 ಜನ ಪೊಲೀಸರನ್ನ ಇದೇ ಒಂದು ತನಿಖೆಗೆ ಕಾರ್ಯಾಚರಣೆಗೆ ಇಳಿಸಿದ್ರು. ಸದ್ಯ ಗೋಪಿ ಎಕ್ಸೇವಿಯರ್ ಜೊತೆಗೆ ಕಾನ್ಸ್ಟೇಬಲ್ ಆಗಿರುವಂತಹ ಅಣ್ಣಪ್ಪ ನಾಯಕ್ನನ್ನ ಇದೀಗ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಒಟ್ಟು 5.76 ಲಕ್ಷವನ್ನ ಇದೀಗ ರಿಕವರಿಯನ್ನ ಮಾಡಿರುವಂತದ್ದು. ಇನ್ನು 5 ಜನ ಆರೋಪಿಗಳ ಪತ್ತೆಗೆ ಇದೀಗ ಪೊಲೀಸರು ಕೂಡ ಹೊರ ರಾಜ್ಯದವರಿಂದ ಕೂಡ ಮಾತನಾಡಿಕೊಂಡು ಅಲ್ಲಿನ ಅಧಿಕಾರಿಗಳ ಮೂಲಕ ಆ ಒಂದು ಆರೋಪಿಗಳ ಪತ್ತೆಗೆ ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.